ರೈತ ಮಿತ್ರರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ 742 ಎಫ್ ಇ ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಮಾತ್ರ ಒಂದೊಳ್ಳೆ ಬೆಲೆಯಲ್ಲಿ ಕಂಡೀಷನ್ ಗಾಡಿ ಕೂಡ. ಬನ್ನಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ನೋಡೋಣ. ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ವಿಡಿಯೋ ಕೊನೆಯಲ್ಲಿ ಗಾಡಿ ಓನರ್ ನಂಬರ್ ನಿಮಗೆ ಕೊಡ್ತೇನೆ. ಇನ್ನು ಸ್ಕ್ರೀನ್ ಮೇಲೆ ಈಗ ಕೊಟ್ಟಿರೋದು ಓನರ್ದಲ್ಲ, ಯೂಟ್ಯೂಬರ್ದು, ಅಂದರೆ ನನ್ನ ನಂಬರ್ ಇದು. ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಟ್ರ್ಯಾಕ್ಟ್ರು ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಈಗೇನು ವಿಡಿಯೋನ ನೋಡ್ತಿದ್ರ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಮಾರಾಟಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 742 ಎಫ್ ಇ ಗಾಡಿ ಇದು. ಗಾಡಿ 42 HP ಬರುತ್ತೆ. ಮಾಡಲ್ಲು 2019 2019 ಮಾಡಲ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಪಾರ್ಟಿ ಬಂದು ಸಿಂಗಲ್ ಓನರ್ ಇದ್ದರೆ ನೀವು ತಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಓನರ್ ಹೇಳ್ತಿರೋದು ಗಾಡಿ ಇಲ್ಲಿವರೆಗೂ 2300 ಗಂಟೆ ಕೆಲಸ ಮಾಡಿದೆ. 2300 ಗಂಟೆ ಕೆಲಸ ಮಾಡಿರುವಂಥ ಗಾಡಿ. 2019 ಸಿಂಗಲ್ ಓನರ್ ಗಾಡಿ. ಪವರ್ ಸ್ಟೇರಿಂಗ್ ಇದೆ ಗಾಡಿ ಬಂದು. ಪವರ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ ವಿಷಯಕ್ಕೆ ಬಂದರೆ ಗಾಡಿಗೆ 4 ಕೂಡ ರಿಮೋಟ್ ಟೈರ್ಸ್ ಇದ್ದಾವೆ. ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ. ಫ್ರಂಟು ಬ್ಯಾಕು 4 ರಿಮೋಟ್ ಟೈರ್ಗಳೇ ಗಾಡಿಗಿರೋದು. ಗಾಡಿ ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕು ಮತ್ತು ರಿವರ್ಸ್ PTO ಇರುವಂಥ ಗಾಡಿ ಇದು. ಯಾವುದೇ ಸಾಮಾನಿಲ್ಲ ಗಾಡಿ ಜೋಡಿ, ಕೇವಲ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಇದು ಮಾರಾಟಕ್ಕಿರೋ ಲೊಕೇಶನ್ನು ದಾವಣಗೆರೆ ಲೋಕಲ್ ಸಿಟಿಯಲ್ಲೇ ಡೀಲರ್ ಹತ್ರ ಈ ಟ್ರ್ಯಾಕ್ಟರ್ ನಿಮಗೆ ಸಿಗುತ್ತೆ. ಇನ್ನು ಗಾಡಿಗೆ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದೆ. ಡಾಕ್ಯುಮೆಂಟ್ಸ್ ಯಾವುದು ತೊಂದರೆ ಇಲ್ಲ. ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಪ್ರೈಸ್ ವಿಷಯಕ್ಕೆ ಬಂದರೆ ಓನರ್ ಈ ಗಾಡಿಗೆ ಹೇಳ್ತಿರೋ ಪ್ರೈಸ್ ಬಂದು 3,80,000 ಹೇಳ್ತಾರೆ. ಇದು ಕೂಡ ಏನು ಫೈನಲ್ ರೇಟ್ ಅಲ್ಲ, ಹೇಳ್ತಿರೋ ರೇಟು. ಮಾತಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಬಟ್ ಪ್ರೆಸೆಂಟಲ್ಲಿ ಈ ಗಾಡಿಗೆ ಹೇಳ್ತಿರೋ ರೇಟು 3,80,000. ಹೆಚ್ಚಿನ ಮಾಹಿತಿಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಗಾಡಿ ಓನರ್ ನಂಬರ್ ಇದೆ. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೂಡ ಯಾವುದೇ ನಂಬರ್ ಇಲ್ಲ ಅಂದರೆ ಗಾಡಿ ಇರಲ್ಲ. ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ನಿಮಗೆ ಗಾಡಿ ಅಡ್ಜಸ್ಟ್ ಆಗಿಲ್ಲ, ಅವಶ್ಯಕತೆ ಇಲ್ಲ ಅಂದರೂ ಕೂಡ ಬೇರೆ ರೈತರು ತೊಗೊಳ್ಳೋರಿಗೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.